ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಜಿಮೇಲ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು, ಹೌ ಟು ಕ್ರಿಯೇಟ್ ಅ ನ್ಯೂ ಜಿಮೇಲ್ ಅಕೌಂಟ್, ಇದನ್ನು ಈಸಿಯಾಗಿ 2ರಿಂದ 3 ನಿಮಿಷದಲ್ಲಿ ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡ್ಬೋದು. ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ದಯಮಾಡಿ ಮರೆಯೋಕ್ಕೆ ಹೋಗಬೇಡಿ. ಕ್ರಿಯೇಟ್ ಹೇಗೆ ಮಾಡೋದು ಅಂತ ನಾನಿವತ್ತು ನನ್ನ ಒಂದು ಸ್ಕ್ರೀನ್ ರೆಕಾರ್ಡಲ್ಲಿ ನೋಡ್ತಾ ಹೋಗೋಣ. ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತಿರ್ತೀನಿ ಈಸಿಯಾಗಿ ಕ್ರಿಯೇಟ್ ಮಾಡೋದು. ಕೊನೆಯವರೆಗೂ ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ನ್ಯೂ ಜಿಮೇಲ್ ಅಕೌಂಟ್ ಬೇಕಾಗಿದೆಯೋ ಈ ವಿಡಿಯೋ ನೋಡಿಕೊಂಡು ನೀವು ಕ್ರಿಯೇಟ್ ಮಾಡ್ಬೋದು. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಈಗ ನೀವು ನಿಮ್ಮ ಮೊಬೈಲ್ನಲ್ಲಿ ಜಿಮೇಲನ್ನು ಸರ್ಚ್ ಮಾಡ್ಕೊಳ್ಳಿ. ಫಸ್ಟಿಗೆ ಜಿಮೇಲ್ ಸರ್ಚ್ ಮಾಡ್ಕೊಳ್ಳೋಣ. ಜಿಮೇಲ್ ಬಂದ್ಮೇಲೆ ಜಿಮೇಲ್ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಓಪನ್ ಮಾಡ್ಕೊಳ್ಳೋಣ ಜಿಮೇಲ್ನ. ಜಿಮೇಲ್ ಓಪನ್ ಮಾಡಿದ್ಮೇಲೆ ರೈಟ್ ಸೈಡಿಗೆ ಒಂದು ಈ ತರ ಸಿಂಬಲ್ ಸಿಗುತ್ತೆ. ಅಂದ್ರೆ ಆಲ್ರೆಡಿ ನಾನು ಜಿಮೇಲ್ ಅಕೌಂಟ್ ನನ್ನ ಹತ್ರ ಇದೆ. ನಾನು ನಿಮ್ಗೆ ನ್ಯೂ ಅಕೌಂಟ್ ಕ್ರಿಯೇಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ರೈಟ್ ಸೈಡ್ಗೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಆಡ್ ಅನದರ್ ಅಕೌಂಟ್ ಅಂತ ಇದೆ ನೋಡಿ. ಫಸ್ಟ್, ಸೆಕೆಂಡ್, ಥರ್ಡ್ ನಂದು ಜಿಮೇಲ್ ಅಕೌಂಟ್ಸ್ ಆಲ್ರೆಡಿ ನನ್ನ ಹತ್ರ ಇದಾವೆ. ಆದ್ರೂ ಕೂಡ ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಡ್ ಅನದರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಫಸ್ಟ್ಗೆ ಗೂಗಲ್ ಅಂತ ಬರುತ್ತೆ. ಗೂಗಲ್ ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಈ ರೀತಿಯ ಇಂಟರ್ಫೇಸ್ ಬಂದಾಗ ಕ್ರಿಯೇಟ್ ಅಕೌಂಟ್ ಗೆ ಹೋಗೋಣ. ಇದರಲ್ಲಿ ಫಸ್ಟ್ ಗೆ ಬಂದಿರುವುದು ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಫಾರ್ ಮೈ ಪರ್ಸನಲ್ ಯೂಸ್. ಓಕೆ, ಫಸ್ಟ್ ನೇಮ್, ನನ್ನ ನೇಮ್ ಅನ್ನು ನಾನು ಹಾಕ್ತಾ ಇದ್ದೀನಿ. ನೀವು ಫಸ್ಟ್ ನೇಮ್ ನಿಮ್ ನೇಮ್ ಅನ್ನ ಹಾಕೊಳ್ಳಿ. ಲಾಸ್ಟ್ ನೇಮ್ ಆಪ್ಷನಲ್ ಆಗಿದೆ, ಬೇಕಿದ್ರೆ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಇಲ್ಲ. ನಾನಿಲ್ಲಿ ನನ್ನ ಸರ್ ನೇಮ್ ನ ಹಾಕೊಳ್ತಾ ಇದ್ದೀನಿ. ಓಕೆ, 2 ನೇಮ್ ನ ಹಾಕಿದ್ದೆ. ನೆಕ್ಸ್ಟ್ ಕೊಡ್ತಾ ಇದೀನಿ ನೋಡಿ, ಕೆಳಗಡೆ ನೆಕ್ಸ್ಟ್ ಇದೆ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡೋಣ. ಇಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಅದನ್ನ ನಾನು ಕೊಡ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ ಎಲ್ಲ ಸರಿಯಾಗಿ ನೀವು ಕೊಡಿ. ಇದು ಯಾರು ಹೇಳ್ತಾರೆ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಡೇಟ್ ಆಫ್ ಬರ್ತ್ ಸರಿಯಾಗಿ ಕೊಡಿ. ಯಾಕೆ ಅಂದ್ರೆ ಯಾವಾಗ್ಲಾದ್ರೂ ಜಿಮೇಲ್ ಅಕೌಂಟ್ ನ ನೀವು ಮರ್ತು ಹೋದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಅದು ಕೆಲವೊಂದು ಬಾರಿ ಕೇಳುತ್ತೆ. ಯಾಕಂದ್ರೆ ಬ್ಯಾಕಪ್ ಕಾಂಟ್ಯಾಕ್ಟ್ಸ್, ಫೋಟೋಸ್, ವಿಡಿಯೋಸ್ ಈ ರೀತಿ ಎಲ್ಲ ಬ್ಯಾಕಪ್ ಎಲ್ಲ ಇದ್ದವಾಗ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯ. ಓಕೆ, ಈಗ ಇದನ್ನ ನಾನು ಫಿಲ್ಅಪ್ ಮಾಡ್ಕೊಂಡು ಜೆಂಡರ್ ಇದ್ದಲ್ಲಿ ನನ್ನ ಮೇಲ್ ಹಾಕಿದ್ದೀನಿ, ನನ್ನ ಮಂತ್ ಹಾಕಿದ್ದೀನಿ, ಡೇಟ್ ಹಾಕಿದ್ದೀನಿ, ಹಾಗೆ ಇಯರ್, ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿದ್ದೀನಿ. ಈಗ ನಾನು ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕೆಳಗಡೆ ಇದೆ ನೋಡಿ. ಓಕೆ, ಇದರಲ್ಲಿ ಅವೈಲೇಬಲ್ ಆಗಿರುವಂತಹ ಹೆಸರನ್ನ ಜಿಮೇಲ್ ನಮ್ಗೆ ನೀಡ್ತಾ ಇದೆ. ಓಕೆ, ಇದರಲ್ಲಿ ನಮ್ಗೆ ಯಾವುದು ಅವೈಲೇಬಿಲಿಟಿ ಇದೆಯೋ ಅದು ಕಂಪ್ನಿ ನಮ್ಗೆ ತೋರಿಸ್ತಾ ಇದೆ, ಶೋ ಮಾಡ್ತಾ ಇದೆ. ಈಗ ನಾನೇನ್ ಮಾಡ್ತಾ ಇದ್ದೆ, ಇದರಲ್ಲಿ ಕಂಪ್ನಿ ಶೋ ಮಾಡ್ತಿರುವಂತಹ ಒಂದು ಜಿಮೇಲ್ ನ ನಾನು ಸೆಕೆಂಡ್ ಜಿಮೇಲ್ ನ ನಾನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಒಂದ್ ನಿಮಿಷ, ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಕೆಳಗಡೆ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಓಕೆ, ಪಾಸ್ವರ್ಡ್ ಯಾವುದಾದ್ರೂ ಹಾಕೊಳ್ಳೋಣ. ಓಕೆ, ಇವಾಗ ನಾನು ಪಾಸ್ವರ್ಡ್ ಹಾಕೊಂಡು ನೆಕ್ಸ್ಟ್ ಅನ್ನ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ, ಈಗ ಆಲ್ರೆಡಿ ನಮ್ಮ ಜಿಮೇಲ್ ರೆಡಿ ಆಗಿದೆ. ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಅನ್ನ ಮತ್ತೊಂದ್ಸಲ ನೆಕ್ಸ್ಟ್ ಅನ್ನ ನೀಡೋಣ. ಓಕೆ, ಇದನ್ನ ಇದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಐ ಅಗ್ರಿ ಅಂತ ನೀಡೋಣ. ಪೇಜ್ ಲೋಡ್ ಆಗ್ತಾ ಇದೆ, ವೇಟ್. ಓಕೆ, ಈ ರೀತಿ ಇಂಟರ್ಫೇಸ್ ಬಂದು ಕ್ಲೋಸ್ ಆಗುತ್ತೆ. ನಂತರ ನಿಮ್ಮ ಜಿಮೇಲ್ ಅಕೌಂಟ್ ರೆಡಿ ಆಗಿರುತ್ತೆ. ಓಕೆ, ರೆಡಿ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು ನಿಮ್ಮ ಜಿಮೇಲ್ ಅಕೌಂಟಿಗೆ ನ್ಯೂ ಜಿಮೇಲ್ ಅಕೌಂಟ್ ಎಲ್ಲಿ ಇರುತ್ತೆ ಅಂತ ನೋಡಿ. ಇಲ್ಲೇ ತಿರ್ಗಾ ನಾನು ಜಿಮೇಲ್ಗೆ ಬರ್ತೀನಿ. ಜಿಮೇಲ್ಗೆ ಬಂದ್ಮೇಲೆ ಜಿಮೇಲ್ ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ರೈಟ್ ಸೈಡ್ಗೆ ನನ್ನ ಒಂದು ಫೋಟೋ ಕಾಣ್ತಾ ಇದೆ.
ನಾನು ಯೂಸ್ ಮಾಡ್ತಾ ಇರುವಂತಹ ಜಿಮೇಲ್ ಅಕೌಂಟ್ ಒಂದು ಫೋಟೋ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಶೋ ಆಗ್ತಿದೆ ನೋಡಿ. ಮೊದಲಿಗೆ ಈ ಜಿಮೇಲ್ ಅಕೌಂಟ್ ನಂದ್ರಲ್ಲಿ ಇರಲಿಲ್ಲ. ಇಲ್ಲಿ 48 ಅಂತ ಕಾಣ್ತಾ ಇದೆಯಲ್ಲ, 1 2 3 4 ನಂಬರ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ನೀವೀಗ ಇದನ್ನ ನಿಮ್ಮ ಮೊಬೈಲ್ ಅಲ್ಲಿ ಯೂಸ್ ಮಾಡಬಹುದು. ಈಸಿ ಮೆಥಡ್ ಇದು, ಓಕೆನಾ? ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಈ ರೀತಿಯ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವುದೇ ಒಂದು ಈ ರೀತಿಯ ಮೊಬೈಲ್ ಬಗ್ಗೆ ಮಾಹಿತಿ ಬೇಕಿದ್ರೆ ನನ್ನನ್ನ ನೀವು ಸಂಪರ್ಕ ಮಾಡಬಹುದು. ವಾಟ್ಸಪ್ ಮುಖಾಂತರ ಅದು ಸಂಪರ್ಕ ಮಾಡಿ, ಇಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ಪಕ್ಕ ರಿಪ್ಲೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.